ಮಹಾರಾಷ್ಟ್ರದ ಬೋರಿವಲಿಯ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದಲ್ಲಿಂದು ಆಯೋಜಿಸಲಾಗಿದ್ದ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಲ್ಲಿ ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾಗಿಯಾದರು. ಉದ್ಯಾನವನದಲ್ಲಿ ಅವರು ಸಸಿಗಳನ್ನು ನೆಟ್ಟು ಯುವಕರು ಮತ್ತು ಮಕ್ಕಳೊಂದಿಗೆ ಸಂವಾದದಲ್ಲಿ ಭಾಗಿಯಾದರು. ಬಳಿಕ ಅವರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ನಮ್ಮ ತಾಯಿಯ ಹೆಸರಿನಲ್ಲಿ ಗಿಡವನ್ನು ನೆಟ್ಟು ಬೆಳೆಸುವುದರೊಂದಿಗೆ ಹಸಿರು, ಸ್ವಚ್ಛ ಮತ್ತು ಸಮೃದ್ಧ ಭಾರತವನ್ನು ನಿರ್ಮಿಸಲು ಕೊಡುಗೆ ನೀಡುವುದಾಗಿ ಪ್ರತಿಜ್ಞೆ ಮಾಡಬೇಕಿದೆ. ಇದೇ ವೇಳೆ ನಾವು ನೆಟ್ಟ ಗಿಡಗಳ ನಿಯಮಿತ ಆರೈಕೆ ಮತ್ತು ಪೋಷಣೆಗೂ ನಮ್ಮ ಬದ್ಧತೆ ತೋರಬೇಕು ಎಂದರು. ತಾಯಿಯ ಪ್ರೀತಿ ಹೇಗೆ ನಮ್ಮ ಬದುಕಿನುದ್ದಕ್ಕೂ ಹೊಸ ಆಹ್ಲಾದವನ್ನು ನೀಡುತ್ತದೆಯೋ ಅದೇ ರೀತಿ ಮರಗಳು ಭೂತಾಯಿಗೆ ಜೀವಂತಿಕೆಯ ಹೊಸ ಕಳೆಯನ್ನು ಕೊಡುತ್ತವೆ. ಎಂದಿಗೂ ಮರಗಳನ್ನು ಕಡಿಯದಂತೆ ಮತ್ತು ಪ್ರಕೃತಿಯನ್ನು ಮಲಿನ ಮಾಡದಂತೆ ಸಂಕಲ್ಪ ಕೈಗೊಳ್ಳಬೇಕೆಂದು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪರಿಸರದ ಕಾಳಜಿ ಮತ್ತು ಹವಾಮಾನ ಬದಲಾವಣೆಯ ಕುರಿತಾದ ಹೋರಾಟವನ್ನು ಪ್ರದರ್ಶಿಸುತ್ತಾ ಈ ಅಭಿಯಾನವನ್ನು ಜಾರಿಗೆ ತಂದಿದ್ದು, ಪ್ರತಿ ವರ್ಷ ಶತಕೋಟಿ ಮರಗಳನ್ನು ಪೋಷಿಸಬೇಕು ಮತ್ತು ಅವುಗಳನ್ನು ಸಂರಕ್ಷಿಸಬೇಕು. ಇದರಿಂದ ಭವಿಷ್ಯದಲ್ಲಿ ಅವು ಪ್ರಮುಖ ಪರಿಸರ ಸವಾಲುಗಳಿಂದ ಭೂಮಿಯನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ ಎಂದು ಸಚಿವರು ತಿಳಿಸಿದರು. स्वाभाविक है, हम माँ के नाम का बना हुआ पेड़ तो मरने नहीं देंगे, खराब नहीं होने देंगे, गिरने नहीं देंगे। तो हम उसकी चिंता करेंगे, उसके ऊपर ध्यान रखेंगे, उसको नर्चर करेंगे, पानी देंगे, कुछ खाद देनी पड़े तो खाद देंगे। और ये जो सोच प्रधानमंत्री जी ने देश के समक्ष और दुनिया के समक्ष रखी है, ये वास्तव में इसका जो पोटेंशियल है, संभावनाएं है, वो इतनी बड़ी है। उसका कल्पना लगाना हो तो पिछले वर्ष का अनुमानित आंकड़ा 113 करोड़ पेड़ लगे हैं पूरे भारत में। 113 करोड़।